ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಮ್ಮ FKCCI ಅವರ ಒಂದಿಗೆ ಇವತ್ತು ನಾಳೆ ನಡೆಯಲಿರುವಂತಹ ದಕ್ಷಿಣ ಭಾರತ ಉತ್ಸವ 2024 ವ್ಯವಸ್ಥೆಯನ್ನು ಪರಿವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ. ನಮ್ಮೊಂದಿಗೆ FKCCI ಅಧ್ಯಕ್ಷರಾಗಿರುವಂತಹ ಶ್ರೀ ರಮೇಶ್ ಚಂದ್ರ ಲಗೋಟಿ ಅವರಿದ್ದಾರೆ. ಮತ್ತು ಮುಂದೆ ಬರುವಂಥ ಅಧ್ಯಕ್ಷರಾಗಿರುವಂತಹ ಶ್ರೀ ಬಾಲಕೃಷ್ಣರವರಿದ್ದಾರೆ. ಮತ್ತು ಟೂರಿಸಂ ಕೌನ್ಸಿಲ್ ಅಧ್ಯಕ್ಷರಿರುವಂತಹ ಷಣ್ಮುಖಂ ಅವರಿದ್ದಾರೆ. ಜೊತೆಗೆ ಉಪಾಧ್ಯಕ್ಷರಿರುವಂತಹ ಶ್ರೀ ಉಮಾರೆಡ್ಡಿ ಅವರಿದ್ದಾರೆ. ಈ ಥರ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ ಇವತ್ತು. ಸೊ ಇಲ್ಲಿ ವಿವಿಧ ಏನು ಚಟುವಟಿಕೆ ನಡೀತಾ ಇದೆ ಅದನ್ನು ವೀಕ್ಷಣೆ ಮಾಡೋಕ್ಕೆ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ದಕ್ಷಿಣ ಭಾರತ ಉತ್ಸವ 2024 ಏನು ಕಾರ್ಯಕ್ರಮ ಇದೆ, ಇದು ಪ್ರಥಮ ಬಾರಿ ದಕ್ಷಿಣ ಭಾರತದಲ್ಲಿ ಇಂಥ ಒಂದು ದೊಡ್ಡ ಬೃಹತ್ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಭಾಳ ಮುಖ್ಯ ಉದ್ದೇಶ ಏನಂದರೆ, ಕರ್ನಾಟಕ ಸರ್ಕಾರ ಮತ್ತು FKCCI ಅವರು ಇಬ್ಬರು ಕೈ ಸೇರಿಸಿ ಈ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸ್ 7 ಸಿಸ್ಟರ್ಸ್ ಆಫ್ ಸೌತ್, ನಮ್ಮ ದಕ್ಷಿಣ ಭಾರತದಲ್ಲಿ 7 ಪ್ರಮುಖ ಸ್ಟೇಟ್ಸ್ ಮತ್ತು ಯೂನಿಯನ್ ಟೆರಿಟರೀಸ್ ಇದೆ. ಆ 7 ಪ್ರಮುಖ ರಾಜ್ಯಗಳಲ್ಲಿ ಇರುವಂತಹ ಪ್ರವಾಸೋದ್ಯಮ ಸ್ಥಳಗಳನ್ನು ನಾವು ಪಾಪ್ಯುಲರೈಸ್ ಮಾಡಬೇಕು ಮತ್ತು ಇಲ್ಲಿ ಪ್ರವಾಸೋದ್ಯಮ ಬೆಳೆಯಬೇಕು, ಪ್ರವಾಸೋದ್ಯಮಕ್ಕೆ ಜಾಸ್ತಿ ಒತ್ತು ಕೊಡಬೇಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಯಾಕೆ ಈ ಸೌತ್ ಇಂಡಿಯನ್ ಕಾನ್ಸೆಪ್ಟ್ ತೊಗೊಂಡಿದ್ದೇವೆ ಅಂದರೆ, ಮುಖ್ಯವಾಗಿ ನಮ್ಮ ಸೌತ್ ಇಂಡಿಯಾದಲ್ಲಿ ಇರುವಂತಹ ಏನು ಕಲೆ, ಪಾರಂಪರ್ಯ ಮತ್ತು ನಮ್ಮ ಸಂಸ್ಕೃತಿ ಇದೆ, ಅದು ಭಾಳ ಒಕ್ಕಟ್ಟಾಗಿರುವಂಥ ವ್ಯವಸ್ಥೆ. ಹಾಗಾಗಿ ನಮ್ಮಲ್ಲಿರುವಂತಹ ಭಾಷೆ ಇರ್ಬೋದು, ನಮ್ಮ ಸಂಸ್ಕೃತಿ ಇರ್ಬೋದು, ನಮ್ಮ ಊಟದ ವ್ಯವಸ್ಥೆ ಇರ್ಬೋದು, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ಮಾನ್ಯುಮೆಂಟ್ಸ್ ಇರ್ಬೋದು, ಎಲ್ಲದರಲ್ಲಿ ಎಲ್ಲೋ ಒಂದು ಕಡೆ ಸೌತ್ ಇಂಡಿಯನ್ ಕಲ್ಚರ್ ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಗಾಗಿ ಪ್ರವಾಸೋದ್ಯಮಕ್ಕೆ ಏನು ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಡ್ಬೇಕಂತ ಹೇಳಿ ಈ ಒಂದು ಪ್ರಕ್ರಿಯೆಯನ್ನು ನಾವು ಕರ್ನಾಟಕ ಸರ್ಕಾರ ವತಿಯಿಂದ, ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನಾವು ಇದನ್ನು ಪ್ರಾರಂಭ ಮಾಡಿದ್ದೇವೆ. ಸೊ ನಮ್ಮ FKCCI ಅವರು ಭಾಳಷ್ಟು ಶ್ರಮಿಸಿದ್ದಾರೆ. ಮುಖ್ಯವಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಪ್ರತಿಯೊಂದು ಸ್ಟೇಟಿಗೆ, ಸೌತ್ ಇಂಡಿಯನ್ ಸ್ಟೇಟ್ಸ್ಗೆ ಹೋಗಿ ಅಲ್ಲಿ ರೋಡ್ ಶೋವನ್ನು ಮಾಡಿದ್ದೇವೆ. ತೆಲಂಗಾಣ ಹೈದರಾಬಾದಿಗೆ ಹೋಗಿದ್ದೇವೆ, ಆಂಧ್ರ ಪ್ರದೇಶದಲ್ಲಿ ವಿಜಯವಾಡಗೆ ಹೋಗಿದ್ದೇವೆ, ಕೇರಳದಲ್ಲಿ ಕೊಚ್ಚಿಗೆ ಹೋಗಿ ರೋಡ್ ಶೋ ಮಾಡಿದ್ದೇವೆ, ಪಾಂಡಿಚೇರಿಯಲ್ಲಿ ಮಾಡಿದ್ದೇವೆ, ಚೆನ್ನೈನಲ್ಲಿ ಮಾಡಿದ್ದೇವೆ. ಈ ಥರ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ನಮ್ಮ FKCCI ಮತ್ತು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಸೇರಿ ಒಂದು ರೋಡ್ ಶೋವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇದರಿಂದ ಭಾಳಷ್ಟು ಪ್ರವಾಸೋದ್ಯಮ ಬಂಡವಾಳ ಸಾಹಿಗಳಿಗೆ, ಉದ್ದಿಮೆದಾರರಿಗೆ ಅನುಕೂಲ ಆಗೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ.